ದಾಂಡೇಲಿ ಹಳಿಯಾಳ್ ರಸ್ತೆಯಲ್ಲಿ ನೀರು ಸೋರಿಕೆ, ಇಂದು ರಸ್ತೆ ಕುಸಿದು ದೊಡ್ಡ ಗುಂಡಿ. ದಾಂಡೇಲಿ ಹಳಿಯಾಳ್ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಹಳಿಯಾಳ್ ತಾಲೂಕಿಗೆ ಕಾಳಿ ನದಿಯಿಂದ ನೀರು ಪೂರೈಸುವ ಪೈಪ್ಲೈನ್ ಮಂಗಳವಾರ ಮಧ್ಯಾಹ್ನ ಒಡೆದು ಅಪಾರ ಪ್ರಮಾಣದ ನೀರು ಸೋರಿಕೆಯಾದ ಘಟನೆ ನಡೆದಿದೆ. ನಿನ್ನೆ ನಡೆದ ಈ ನೀರು ಸೋರಿಕೆಯ ಪರಿಣಾಮವಾಗಿ ಇಂದು ಅದೇ ಸ್ಥಳದಲ್ಲಿ ರಸ್ತೆ ಕುಸಿದು ದೊಡ್ಡ ಗುಂಡಿ ಉಂಟಾಗಿದ್ದು ವಾಹನ ಸಂಚಾರಕ್ಕೆ ಭಾರೀ ತೊಂದರೆ ಉಂಟಾಗಿದೆ. ರಸ್ತೆಯ ಮೇಲಿಂದ ನೀರು ಹರಿದ ಕಾರಣ ಕಾಂಕ್ರೀಟ್ ರಸ್ತೆ ದುರ್ಬಲಗೊಂಡು ಹಾನಿಗೆ ಒಳಗಾಗಿದೆ. ಈ ಪೈಪ್ಲೈನ್ ಹಳಿಯಾಳ್ ತಾಲೂಕಿನ ಕೆರೆ ಬಂಡಾರಗಳಿಗೆ ನೀರು ತುಂಬಿಸುವ ಮಹತ್ವದ ಯೋಜನೆ ಭಾಗವಾಗಿದ್ದು ಅಪಾರ ಪ್ರಮಾಣದ ಕಾಳಿ ನದಿ ನೀರು ವ್ಯರ್ಥವಾಗಿ ಹರಿದು ಹೋಗಿದೆ. ಇತ್ತೀಚೆಗಷ್ಟೇ ನಿರ್ಮಿಸಲಾದ ಹೊಸ ಕಾಂಕ್ರೀಟ್ ರಸ್ತೆ ಈಗ ಕುಸಿದು ಹೋಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯ ಮಧ್ಯದಲ್ಲಿ ಉಂಟಾದ ದೊಡ್ಡ ಗುಂಡಿಯ ಹಿನ್ನೆಲೆ ವಾಹನ ಸವಾರರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದೆ. ಸಾರ್ವಜನಿಕರಿಗೆ ಸಂಚಾರ ತೊಂದರೆ ಹೆಚ್ಚಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಜನರು ಆಗ್ರಹಿಸಿದ್ದಾರೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.